ವಾಸವಿ ಪಬ್ಲಿಕ್ ಸ್ಕೂಲ್, ಕೋಟೆ ರಸ್ತೆ, ಶಿವಮೊಗ್ಗ. 2025-26ನೇ ಸಾಲಿನ ನರ್ಸರಿಯಿಂದ 10ನೇ ತರಗತಿಯವರೆಗೆ ಅಡ್ಮಿಷನ್ ಆರಂಭವಾಗಿದೆ. ಆತ್ಮವಿಶ್ವಾಸದ ಶಿಕ್ಷಣಕ್ಕಾಗಿ ನಿಮ್ಮ ಮಕ್ಕಳನ್ನು ವಾಸವಿ ಪಬ್ಲಿಕ್ ಸ್ಕೂಲ್ಗೆ ದಾಖಲಿಸಿ. ಸಂಪರ್ಕಿಸಿ 9742151421 9916514066. ಸೋಮವಾರ 17ನೇ ತಾರೀಕು 11 ಗಂಟೆಗೆ ಪತ್ರಿಕಾಭವನನೇ ಮೇಲ್ಗಡೆ ಹಾಲ್ನಲ್ಲೇ ಮಹಿಳಾ ದಿನಾಚರಣೆಯನ್ನು ಮಾಡಬೇಕೆಂದು ನಿರ್ಧರಿಸಿ ಆವತ್ತಿನ ದಿನ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಆವತ್ತು ತಾವೆಲ್ಲರೂ ಬರಬೇಕು ಅಂತನೂ ಈ ಒಂದು ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಹಾಗೂ ಮುಖ್ಯ ಅತಿಥಿಗಳಾಗಿ ನಮ್ಮಲ್ಲಿ ಶ್ರೀಮತಿ ಗಂಗೂಬಾಯಿ ಅಂತಂದೇಳಿ ಅವರಿಂದ ಉದ್ಘಾಟನೆ, CDPO ಮಹಿಳಾ ಕಲ್ಯಾಣ ಮತ್ತು ಸಮಾಜ ಆಫೀಸರು ಮತ್ತು ಮುಖ್ಯ ಭಾಷಣಕಾರರು ಶ್ರೀಮತಿ ರಾಧಾ ಸುಂದರೇಶ್ ಅವರು, ಸಾಮಾಜಿಕ ಹೋರಾಟಗಾರರು, ಸದಸ್ಯರು, ಜಿಲ್ಲಾ ಪಂಚಾಯತ್ ಸದಸ್ಯರು ಕೂಡ ಇದ್ದಾರೆ, ಅವರು ಬರ್ತಾ ಇದ್ದಾರೆ. ಹಾಗೂ ಅತಿಥಿಗಳಾಗಿ ಶ್ರೀಮತಿ ದೀಪಿಕಾ LIC ಅವರ ಡೆವಲಪ್ಮೆಂಟ್ ಆಫೀಸರು, ಅವರು ಬರ್ತಾ ಇದ್ದಾರೆ. ಶ್ರೀಮತಿ ವೀರಮ್ಮ ಅಧ್ಯಕ್ಷರು ಸಹ್ಯಾದ್ರಿ ಮಹಿಳಾ ಸಂಘ, ಅವರು ಕುಂಭಮೇಳಕ್ಕೆ ಹೋಗಿದ್ದಾರೆ. ಈ ಕುಂಭಮೇಳಕ್ಕೆ ಹೋಗಿದ್ದಾರೆ ಅವ್ರು ಇವತ್ತು ಬರೋರಿದ್ದರು, ಅವರು ಈಗ ಶನಿವಾರ ಸಂಜೆ ಬಂದು ಸೇರ್ತಾ ಇದ್ದಾರೆ. ಹಾಗಾಗಿ ಅವರು ಬರ್ತಾ ಇದ್ದಾರೆ. ಹಾಗೂ ಶ್ರೀಮತಿ ಲತಾ ಜೋಯ್ಸ್ ಅಂತ ಸಮಾಜ ಹೋರಾಟಗಾರ್ತಿ, ನನ್ನ ಸ್ನೇಹಿತೆ ತೀರ್ಥಹಳ್ಳಿ, ಅವರು ಕೂಡ ಈ ಸಭೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹಾಗೂ ನಮ್ಮೆಲ್ರಿಗೂ ಸ್ವಾಗತ ಕೇಳ್ತಾ, ಮಹಿಳೆಯರ ಪರವಾಗಿ ಈ ದಿನ ಇದೊಂದು ಯಶಸ್ವಿಯಾಗಿ ನಡಿಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ. ಇದರ ಮತ್ತೊಂದು ವಿಷಯ ಏನಂದರೆ, ನಮ್ಮ ನಟರಾಜ್ ಅವರು ಮತ್ತು ಹಾಗೂ ಪ್ರೊಫೆಸರು ರಾಚಯ್ಯನವರು, ಈಗ ನಾವೆಲ್ಲ ಒಂದು ಸಂಘ ಇದರೊಳಗೆ ಸೇರಿಕೊಂಡು ಈಗ ವಿದುರ ಇವರುಗಳಿಗೆ ಮತ್ತು ಪುನರ್ವಿವಾಹ ಮಾಡುವಂಥ ಕಾರ್ಯಗಳನ್ನ ಹಾಕ್ಕೊಂಡಾಗಿದ್ದೀವಿ. ಅದರಿಂದ ಅದಕ್ಕೂ ಕೂಡ ತಮ್ಮ ಕಡೆಯಿಂದ ಪ್ರಚಾರ ಸಿಗಲಿ ಅಂತೇಳಿ ಹಾರೈಸ್ತಾ, ಅಂಥವ್ರು ಯಾರಾದರೂ ಹೆಣ್ಣುಮಕ್ಕಳು ಮುಂದೆ ಬರ್ತಾಯಿಲ್ಲ, ಈಗ ಭಾರಿ ಹಿಂಜರಿತಾ ಇದ್ದಾರೆ, ಅಂಥ ಹೆಣ್ಣುಮಕ್ಕಳು ಬರಬೇಕು, ಮುಂದೆ ಬರಬೇಕು. ವಯಸ್ಸಾದವರಂತೂ ಇಲ್ಲ, ಈಗ ಇನ್ನು ಜೀವನ ಪರ್ಯಂತ ಅವರು ಮಾಡಬೇಕು ಅನ್ನೋದು ಇರುತ್ತೆ. ಅಂಥವ್ರು ಮುಂದೆ ಬಂದು ಎಲ್ಲದಕ್ಕೂ ಭಾಗವಹಿಸಿ ಅವರ ಒಂದು ಜೀವನನ ಒಂದು ಇದು ಮಾಡ್ಕೋಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ.